ನಾವು ಸಹ ಕೇಳೋದು ಇಷ್ಟನೇ. ITC ಕಂಪ್ನಿಯವರು ಇದ್ದಾರೆ, ಇವತ್ತು ಸಾವಿರಾರು ಕೋಟಿ ರೂಪಾಯಿನ ಮಾಡ್ಕೊಡಂತವ್ರು ಯಾರು ಇದ್ರೆ ಅದು ತಂಬಾಕು ಬೆಳೆಗಾರರಿಗೆ ನೀವು ಮೊದಲನೇದಾಗಿ ಧನ್ಯವಾದ ತಿಳಿಸ್ರಿ. ITC ಕಂಪ್ನಿಯವರೇ, ಇವತ್ತು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಬಂಡವಾಳ ಹೂಡಿದಿರಿ, ಬೇರೆ ಬೇರೆ ಪ್ರಾಡಕ್ಟ್ ಮೇಲೆ ಬಂಡವಾಳ ಹೂಡಿದಿರಿ. ಆದ್ರೆ ನಿಮಗೆ ನಿಜವಾದಂತಹ ಮೂಲ ಬಂಡವಾಳ ಆಗ್ತಕ್ಕಂಥ ಯಾರು ಇದ್ರೆ ಅದು ತಂಬಾಕು ಬೆಳೆಗಾರರು. ಅದನ್ನ ಫಸ್ಟ್ ITC ಕಂಪ್ನಿಯವರು ತಮ್ಮ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ನಾವು ಈಗ ಗೊತ್ತಿದೆ. ಈಗ ಮಂಜಣ್ಣವ್ರಿಗೂ ವಿಷಯ ಏನು ಅಂತ ಗೊತ್ತದೆ, ಮಂಜಣ್ಣವ್ರಿಗೂ ವಿಷಯ ಏನು ಅಂತ ಗೊತ್ತದೆ, ಲಕ್ಷ್ಮಣ್ಣವ್ರಿಗೂ ವಿಷಯ ಏನು ಅಂತ ಗೊತ್ತದೆ, ಈ ರಾಜ್ಯದ ಸಮಸ್ಯೆ ಏನು ಅಂತ ಗೊತ್ತದೆ. ನಾನು ಕೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ITC ಕಂಪ್ನಿಯವರು ಇವತ್ತು ಇರ್ಬೋದು, ಬೇರೆ ಬೇರೆ ಕಂಪ್ನಿಯವರು ಇರ್ಬೋದು, ತಂಬಾಕು ಮಂಡಳಿ ಇವತ್ತು ಅವ್ರು DD ಕಟ್ತಾರಲ್ಲ ಸ್ವಾಮಿ, ನಮ್ಗೆ ಒಗೆಸಬೇಕು ಅಂತ ಹೇಳಿ ಇಷ್ಟು ಮಿಲಿಯನ್ ಅಂತ ಹೇಳಿ ಆರ್ಡರ್ಸು. ಮೊದಲು ನಮ್ಮ ರೈತರಲ್ಲಿ ಗಟ್ಟಿಯಾದ ನೀರು ತಗೊಳ್ಳಿ. 1000 kg ಬೆಳೆಯೋದು 500 kg ಬೆಳೆಯಲ್ಲ, ನಮ್ಗೆ ಮೊದಲು ರೇಟ್ ಫಿಕ್ಸ್ ಮಾಡೋ ಸುಳ್ಳ ಮಕ್ಕಳು ಅಂತ ಕೇಳಿ. ನಾವು ರೇಟ್ ಫಿಕ್ಸ್ ಮಾಡೋಕೆ ನಮಗೆ ತಾಕತ್ತಿಲ್ಲ. ಅವ್ರು ಎಷ್ಟು ತಗೋದನ್ನ ರೇಟು ಅಷ್ಟಕ್ಕೆ ನಾವು ಒಗೆಸ ಕೊಡ್ತಾ ಇದೀವಿ. 100 ಮಿಲಿಯನ್ ಆರ್ಡರ್ಸ್ ಕೊಟ್ರೆ ಹೆಂಗೆ ಆರ್ಡರ್ಸ್ ಕೊಟ್ಟರು ತಂಬಾಕು ಮಂಡಳಿ 100 ಮಿಲಿಯನ್ ಒಗೆಸಪ್ಪು ಹೇಳಿ ಅಂತ ಹೇಳಿ ನಮ್ಗೆ. ನಾವು 100 ಮಿಲಿಯನ್ 1 kg ಒಗೆಸಪ್ಪಿಗೆ ನಮಗೂ ಎಷ್ಟು ಕೆಜಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ನಮ್ಗೆ ಕಮಿಟ್ಮೆಂಟ್ ಆಗಿದಾರಾ? 100 ಮಿಲಿಯನ್ ಒಗೆಸಪ್ಪು ಬೆಳೀತೀವಿ, ನಾವು ಬೆಳೆದಿದ್ದೀವಿ ಅಷ್ಟೇ. ತಗೊಂಡ್ರೆ ತಗೊಳ್ಳಿ, ತಗೊಳ್ದಾರು ಹೋಗ್ಲಿ. ಇದು ನಮ್ಮ ರೈತರ ದುರಾದೃಷ್ಟ. ಇದಕ್ಕೆ ತಂಬಾಕು ಮಂಡಳಿ ಏನು ಉತ್ತರ ಕೊಡ್ತದೆ? ಒಂದು ಕಮಿಟ್ಮೆಂಟ್ ಹಾಕ್ರಿ ಅವ್ರ ಕೇಳಿ, ITC ಕಂಪ್ನಿ ಕೇಳಿ, ನೋಡಿ ಸ್ವಾಮಿ 1 kg ಒಗೆಸಪ್ಪಿಗೆ ನೀನು ನಮ್ದು ರೇಟ್ ಫಿಕ್ಸ್ ಆಯ್ತದೆ, ರೈತ ಮತ್ತು ಕಂಪ್ನಿ ನಡುವೆ ನಾವು ರೇಟ್ ಫಿಕ್ಸ್ ಮಾಡ್ತೀವಿ ಇಷ್ಟು ಅಂತ ಹೇಳಿ, ಇಷ್ಟಿಗೆ ತಗೊಳ್ದಾರೆ ನೀನು DD ಕಟ್ಟು, ಇಲ್ಲಾಂದ್ರೆ ಹೊರಗಡೆ ಹೋಗಿ ನೀನು. ಆ ದಿನ ಬರ್ಬೇಕಿಲ್ಲ ಮೊದಲಾಗಿಲ್ಲ, ಅದು ಬರೋ ಗಂಟೆ ಆಗ್ತಕ್ಕಂಥ ಕೆಲಸ ಇಲ್ಲ ಸಾರ್. ಈಗ ನಮ್ಮ ಜೀವನ ಅಂತೂ ಒಗೆಸೊಪ್ಪು ಬೆಳೆಯೋದು ಅಷ್ಟೇ ನಮ್ಗೆ ಗೊತ್ತು. ಸರಿ, ಈಗ ಆ ದಿಕ್ಕಿನಲ್ಲಿ ಹೋಗೋದಕ್ಕೆ ನೀವು ಒಂದು ತೀರ್ಮಾನ ಮಾಡಿಕೊಂಡು ನಮ್ಗೆ ಯಾರು ಹೇಳಿದ್ರು ಸಾಕು ಓಡ್ಬರ್ತೀನಿ. DC ಒಂದು ಪ್ಲಾಟ್ಫಾರ್ಮ್ ಈಗ ಲಕ್ಷ್ಮಣ್ ಅವ್ರಂಗೆ ಮಾಡಿದ್ರೆ ಅಲ್ಲಿಗೂ ಕೂಡ DC ಅವರನ್ನೇ ಕರೆ ಕಳಿಸ್ತಾರೆ. ರೈತ ಸಂಘಕ್ಕೆ, ಫ್ಲೋರ್ ಲೀಡರ್ಸ್ಗಳಿಗೆ, ಕಂಪ್ನಿಯವ್ರಿಗೆ, ಇನ್ನು ITC ಜೊತೆಗೆ ಇನ್ಯಾರ ಕಂಪ್ನಿಯವ್ರು ಕರೆಸ್ತಾರೆ, ಏನು ಅಂತ ಚರ್ಚೆ ಮಾಡ್ತಾರೆ. ಅವರೇ ಒಂದು ಆಮೇಲೆ ಹೇಳ್ತೀನಿ, ಆಮೇಲೆ DC ಕರೆದ್ಬಿಟ್ಟು DC ನಿರ್ಧಾರ ತಗೊಳ್ಳಿಲ್ಲ, ಅವರು ಸೇತುವೆ ಕರೀತಾವ್ರೆ, ಅವ್ರು ದುಡ್ಡು ಕೊಡ್ಸೋಕೆ ಕರೀತಾ ಇಲ್ಲ. ಈಗ ಬಾಗಿಲು ತೆಗ್ಸೋಕ್ಕೆ ಮಾಡೋಕ್ಕೆ ಸಮಾಧಾನ ಮಾಡೋಕ್ಕೆ ಕರೆಸ್ತಾ ಇರೋಂಥದ್ದು. ಆಮೇಲೆ ಆ ರೈತ ಈಗ ಅಲ್ಲಿದ್ದರೆ ಯಾರು ಹೋಗ್ತೀರ ಅಲ್ಲಿಗೆ? ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರ ಹತ್ರ ನಾನು ಬರ್ಬೇಕಾದ್ರೆ ಮಾತಾಡಿದೆ, ಫೋನಲ್ಲಿ ಮಾತಾಡಿದೆ, ಮಂಜಣ್ಣವ್ರ ಹತ್ರ ಮಾತಾಡಿಸ್ತೀನಿ. ಸೋಮವಾರ ಇಲ್ಲ ಮಂಗಳವಾರ ಪ್ರಮುಖವಾಗಿ ಮಂಡಳಿ ಅಧಿಕಾರಿಗಳು ಮತ್ತೆ ಕಂಪನಿಗಳು, ITC ಕಂಪನಿಗಳು ಕಡ್ಡಾಯವಾಗಿ ಬರಬೇಕು. ನಿಮ್ಮ ರೈತರ ಮುಖಂಡರು, ನಾನು ಲಕ್ಷ್ಮೀಕಾಂತ್ ರೆಡ್ಡಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ದಯಮಾಡಿ ನೀವೇ ಈ ಜಾಗಕ್ಕೆ ಬನ್ನಿ ಅಂತ, ನಾನು ನೋಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದು ಭಾಗ ಇರಲಿ. ಎರಡನೇ ಭಾಗ, ಇಡೀ ದೇಶದಲ್ಲಿ ತಂಬಾಕು ಬೆಳೆಯುವಂಥದಕ್ಕೆ ಅವಕಾಶ ಇರುವಂಥದ್ದು ಬರೀ 3 ರಾಜ್ಯಗಳಲ್ಲಿ, ಕರ್ನಾಟಕ, ಆಂಧ್ರ ಪ್ರದೇಶ, ಗುಜರಾತ್. A1 ಕ್ವಾಲಿಟಿ FEV ಅಂತ ಏನು ಕರಿತೀವಿ, ಅದು ಬೆಳೀತಾ ಇರುವಂಥದ್ದು ಕರ್ನಾಟಕದಲ್ಲಿ. ಬಹಳ ಒಂದೂವರೆ ತಿಂಗಳು 2 ತಿಂಗಳ ಹಿಂದೆ ಆಂಧ್ರ ಪ್ರದೇಶದಲ್ಲಿ FCV ಟೊಬ್ಯಾಕೋ 472 ರೂಪಾಯಿ 1 kg ಹೋಗಿದೆ. ನಾನು ನನ್ನ ರೈತರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಪಾಪ ಅವ್ರು ಹೇಳಿದ್ರು, ಸಂಪೂರ್ಣವಾಗಿ ಒಂದಷ್ಟು ಬರ್ಕೊಂಬಂದಿದ್ದೀನಿ ನಾನು. 1 kg ಅವ್ರಿಗೆ ತಗುಲುವಂಥ ವೆಚ್ಚ ಕನಿಷ್ಠ